ಈ ರೀತಿಯಲ್ಲೂ ಕೂಡ ವೈದ್ಯರು ನಾವು ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ, ಅಂದರೆ ದೇವರಿಗೆ ಹೋಲಿಸ್ತೀವಿ. ಆದರೆ ಈ ವೈದ್ಯ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿಬಿಟ್ಟು ಅದು ನಾರ್ಮಲ್ ಡೆತ್, ನ್ಯಾಚುರಲ್ ಡೆತ್ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಿ 6 ತಿಂಗಳ ನಂತರ ಅಂಧರಾಗಿರುವಂಥ ಸ್ಟೋರಿ ಇದು. ಹಾಗಿದ್ದಾಗ ಯಾವ ಈ ವೈದ್ಯ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ನಾಳೆ ಒಂದು ಮೂವಿ ಕೂಡ ಆಗಬಹುದೇನೋ ಇದು. ಬೆಂಗಳೂರಿನಲ್ಲಿ ಅನಸ್ತೇಶಿಯಾ ಕೊಟ್ಟು ವೈದ್ಯ ಪತ್ನಿಯ ಮರ್ಡರ್ ಅನ್ನು ಮಾಡಿರೋದು. ಪತ್ನಿಯನ್ನೇ ಕೊಂದ ವಿಕ್ಟೋರಿಯಾ ಆಸ್ಪತ್ರೆಯ ಸರ್ಜನ್. ವಿಕ್ಟೋರಿಯಾ ಆಸ್ಪತ್ರೆ ಕೊಲೆಯಾದ 6 ತಿಂಗಳ ಬಳಿಕ ಸತ್ಯ ಬಯಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಕಿಲ್ಲರ್ ಡಾಕ್ಟರ್ ಮರ್ಡರ್ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನಸ್ತೇಶಿಯಾ ಕೊಟ್ಟು ಮರ್ಡರ್ ಮಾಡಿರೋದು ಡಾಕ್ಟರ್. ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ದೂರ ಇರಬೇಕು. ಸಾಯಿಸುವಂಥದ್ದು ಏನರ ನಿಮಗೆ ಇಲ್ಲ, ನೀನು ಹೋಗಬೇಕು ದೂರ. ಇನ್ನೊಬ್ಬರ ಜೀವವನ್ನು ಕಿತ್ತಾಕುವಂಥದ್ದು ಯಾರು ಕೊಟ್ಟಿದ್ರು? ಜೀವ ಉಳಿಸೋಕೆ ನಿನ್ನನ್ನು ವೈದ್ಯನನ್ನಾಗಿ ಮಾಡಿದ್ದು, ಅದು ಸರ್ಜನ್ ಬೇರೆ. ಜೀವ ಉಳಿಸೋಕೆ ಅಂತ ನಿನ್ನ ವೈದ್ಯನಾಗಿ ಮಾಡಿದ್ದು. ನೀನು ನೋಡಿದ್ರೆ ನಿನ್ನ ಹೆಂಡತಿಯನ್ನೇ ಕೊಲೆ ಮಾಡ್ತೀಯ ಅದನ್ನು ಅನಸ್ತೇಶಿಯಾ ಕೊಟ್ಟು. ಎಂತಹ ರಾಕ್ಷಸರು, ಎಂತಹ ಮನಸ್ಥಿತಿಗಳು ಯಾರ್ಯಾರು ಇರಲಿರುತ್ತೆ ಅಂತ ಗೊತ್ತಾಗೋದಿಲ್ಲ ನೋಡಿ. ಅದಕ್ಕೆ ಕೆಲವೊಂದು ಸಲ ಅನಿಸ್ಬಿಡುತ್ತೆ ಎಲ್ಲರೂ ಕೂಡ ಸರಿಯಾಗಿರೋದಿಲ್ಲ ಅಂತ ಹೇಳಿ. ಯಾರ್ಯಾರ ನಡುವೆ ಯಾವ್ಯಾವ ಹುಳ ಇರುತ್ತೋ ಗೊತ್ತಾಗೋದಿಲ್ಲ. ಅದಕ್ಕೆ ಯಾವಾಗಿದ್ರೂ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ 2 ಮುಖ ಇರುತ್ತೆ ಅಂತ ಹೇಳಿ. ಈಗಲೂ ಹಾಗೆ ಅನಿಸ್ತಾ ಇದೆ ವೈದ್ಯನು. ಅನಿಸೋದೇನು ಹೌದು. ಸೊ ಹಾಗಿದ್ದಾಗ ಯಾವ ವೈದ್ಯ ಯಾಕೆ ಈ ರೀತಿಯಾಗಿ ಕೊಲೆಯನ್ನ ಮಾಡಿದ? ಎವ್ರಿ ಮರ್ಡರ್ ಹ್ಯಾಸ್ ಅದಕ್ಕೆ ರೀಸನ್ ಇದ್ದೇ ಇರುತ್ತೆ. ಕಾರಣವನ್ನು ಕೂಡ ಕೊಡಬಹುದೇನೋ. ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಮಹೇಂದರ್ ರೆಡ್ಡಿ ತನ್ನ ಪತ್ನಿಯನ್ನ ಕೊಲೆ ಮಾಡಿರೋದು. ಚರ್ಮ ರೋಗ ತಜ್ಞೆ ಆಗಿದ್ದು ಡಾಕ್ಟರ್ ಕೃತಿಕಾ ರೆಡ್ಡಿ. ಪಾಪ ಅವರು ಕೂಡ ವೈದ್ಯನೇ. 11 ತಿಂಗಳ ಹಿಂದೆ ಅಷ್ಟೇ ಇಬ್ಬರ ಮದುವೆ ಆಗಿತ್ತು. ಅಯ್ಯೋ ಏನಪ್ಪ ಇವನು. ಕಳೆದ ಏಪ್ರಿಲ್ನಲ್ಲೇ ಮೃತಪಟ್ಟಿದ್ದು ಡಾಕ್ಟರ್ ಕೃತಿಕಾ ರೆಡ್ಡಿ. ಅಸಹಜ ಸಾವು ಕೇಸನ್ನು ದಾಖಲಿಸಿದ್ದು ಪೊಲೀಸರು. ಅವರಿಗೀಗ ಬಹಳ ದೊಡ್ಡ ಮಟ್ಟದಲ್ಲಿ ಬಿಗ್ ಶಾಕ್ ಆಗಿದೆ. FSL ರಿಪೋರ್ಟ್ನಿಂದ ಈಗ ಸತ್ಯ ಬಯಲಾಗಿದೆ. FSL ರಿಪೋರ್ಟ್ನಲ್ಲಿ ಈ ಕೃತ್ಯ ಬಯಲಾಗಿದೆ. ಅನಸ್ತೇಶಿಯಾ ಕೊಟ್ಟು ಕೊಲೆಯನ್ನ ಮಾಡಿರೋದು. ಪೊಲೀಸರಿಗೆ ಬಹಳ ದೊಡ್ಡ ಶಾಕ್. 11 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗುತ್ತೆ. ಅಂದರೆ ಮದುವೆಯಾಗಿ 4ನೇ ತಿಂಗಳಿಗೆ ಸಾಯಿಸ್ಬಿಟ್ಟಿಯ ಅನಸ್ತೇಶಿಯಾ ಕೊಟ್ಟು. 4 ತಿಂಗಳಿಗೇನೆ 4 ವರ್ಷ ಬೇಕಲ್ಲ ನೀನು MBBS ಮುಗಿಸ್ಕೊಳ್ಳೋಕ್ಕೆ. ಅದ್ರ ಮೇಲೆ ಮತ್ತೆ +2 ನೀನು ಸರ್ಜನ್ ಆಗೋಕ್ಕೆ. ಆ 4 ತಿಂಗಳು ನಿನಗೆ ತಾಳ್ಮೆ ಇರಲಿಲ್ಲ. 4 ವರ್ಷ ತಾಳ್ಮೆ ಇತ್ತು ವೈದ್ಯನಾಗಕ್ಕೆ, +2 6 ಇಯರ್ಸ್ ಇತ್ತು ತಾಳ್ಮೆ ಆಗೋಕ್ಕೆ, ಡಾಕ್ಟರ್ ಆಗೋಕ್ಕೆ. ಸೊ ಏನಾಗಿತ್ತು ಹಾಗಿದ್ದಾಗ? ಪತ್ನಿನೂ ವೈದ್ಯ ಅಲ್ವಾ, ಅವಳಿಗೆ ಗೊತ್ತಾಗ್ಲಿಲ್ವಾ ಅಂತಂದಾಗ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ. ಅನಾರೋಗ್ಯ ಪೀಡಿತ ಪತ್ನಿಗೆ ಚಿಕಿತ್ಸೆ ನೀಡೋ ನೆಪದಲ್ಲಿ ಮರ್ಡರ್ ಅನ್ನ ಮಾಡಿದ್ದಾನೆ. ಐವಿಯಲ್ಲಿ ಒಂದಷ್ಟು ಔಷಧಗಳನ್ನ ಕೊಟ್ಟಿರೋದು ಈ ಮಹೇಂದರ್ ರೆಡ್ಡಿ. ವೈದ್ಯ ಬುದ್ಧಿಯನ್ನು ಉಪಯೋಗಿಸಿ ಜೀವಕ್ಕೆ ಹಾನಿಕಾರಕ ಔಷಧಿಯನ್ನ ಬಳಕೆ ಮಾಡಿದ್ದಾನೆ. ತೀವ್ರ ಅಸ್ವಸ್ಥಗೊಂಡಂತ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದ್ದಾರೆ. ಅಸಹಜ ಸಾವು ಅಂತ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಾಗ ಪೊಲೀಸರಿಗೆ ಸತ್ಯಾಂಶ ಬಯಲಾಗಿದೆ. ಡಾಕ್ಟರ್ ಮಹೇಂದರ್ ರೆಡ್ಡಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವೆರಿ ಸ್ಯಾಡ್ ಪಾರ್ಟ್. ಅಜೀರ್ಣ ಸೇರಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದು ಕೃತಿಕಾ ರೆಡ್ಡಿ. ಮಹೇಂದರ್ ರೆಡ್ಡಿಗೆ ವಿಷಯ ತಿಳಿಸದೇನೆ ಪೋಷಕರು ಮದುವೆಯನ್ನ ಮಾಡಿರ್ತಾರೆ. ಇದನ್ನ ಅಜೀರ್ಣ ಸೇರಿ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅದನ್ನ ತಿಳಿಸದೇನೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮದುವೆ ನಂತರ ಖಾಸಗಿ ಕ್ಲಿನಿಕ್ ಅನ್ನ ತೆಗೆದಿರ್ತಾರೆ ಮಹೇಂದರ್ ರೆಡ್ಡಿ.